ಹೆದರಿಕೊಂಡ್ಯಾ? ಏನ್ ಮಾಡಿದ್ದು ನೀನು? ಯಾರೋ ಏನೋ ಅಂತ ಗೇಲ ಮಾಡಿದ್ದು. ಏನು ಮಾಡಿದ್ದು? ಗೇಲ ಮಾಡಿದ್ದು. ಏನು ಮಾಡಿದ್ದಲ್ಲ, ಯಾರೋ ಏನೋ ಎಂಬುದಾಗಿ ಹೆದರಿಕೊಂಡೆ, ಭಯಗೊಂಡೆ. ಬೇಡ, ಸಣ್ಣ ವಿಷಯ ನಾನು ಹೇಳ್ತೇನೆ. ಎಂತದ್ದು? ಯಾರೋ ಏನೋ ಅಂಜಿದೆ. ಯಾರು? ಅಂಜಿಕೆ ಆಯ್ತು. ಯಾರು? ನೀನು ಅಂಜಿತ್ತು. ಸುಮ್ಮನೆ ಗೊತ್ತಿಗೋ. ನನಗೆ ಹೆದರಿಕೆ ಎಂಬ ಶಬ್ದದ ಅರ್ಥವೇ ಗೊತ್ತಿಲ್ಲ. ಮತ್ತೆ ಈಗ ಗೊಬ್ಬಾಕಿದ್ದೆ ಯಾರು? ಅದು ಭಯ ಉಂಟದು. ಅದು ಎರಡು ಒಂದೇ. ಮುಂದೆ ಅಲ್ಲ ವಿಜಯ, ನಿನಗೆ ನಾನೊಮ್ಮೆ ಹೇಗೆ ಗೊತ್ತಾದ್ದು? ಅದು ನಿನ್ನ ಕೈ ಉಂಟಲ್ಲ, ಅದು ತಂಪು ತಂಪು ಮೃದು ಮೃದು ಆಗಿದ್ದೆ ಅಂತ ಶರೀರ ನನಗೆ ಮುಟ್ಟುವಾಗಲೇ ಗೊತ್ತಾಯ್ತು. ಅದು ಹೇಗೆ ಗೊತ್ತಾದ್ದು? ನೋಡು ಎಷ್ಟು ತಂಪು ಮೃದು ಉಂಟು ಶರೀರ. ಹಾಗೆ ತಂಪು ಇದೆ. ಬೆಣ್ಣೆಲ್ಲ ಕದ್ದು ತಿಂದು ಕೈ ಕಾಲು ಹಾಗೆ ಆಗುತ್ತದ್ದು. ಹಾಲು, ಬೆಣ್ಣೆ, ಮೊಸರು, ತುಪ್ಪ ತಿಂದವರ ಶರೀರ ಮೃದುವ. ಮತ್ತಂತದ್ದು ಮತ್ತೆ ನನ್ನ ಕೈ ಮುಟ್ಟು. ಏನು ಸುಖ ವಿಜಯ, ಪರಮ ಸುಖ. ಹೌದಾ? ನಿನ್ನ ಶರಣ ಮುಟ್ಟು ನೋಡು. ಇವನು ಮಾರ ಎಷ್ಟು ಗಟ್ಟಿ, ಎಷ್ಟು ಹೊರಟು. ಏನು ಮಾಡಿದ್ದೆ ಈ ಶರೀರ? ಅದಕ್ಕೆ ಹೇಳುದು, ನಿನ್ನಾಗ ಕೂತು ತಿನ್ನುವುದಲ್ಲ, ನಾವೊಳ್ಳೆ ದುಡಿಯುತ್ತೇವೆ. ಹೌದಾ? ನೀನು ದುಡಿಯಲು ಎಷ್ಟು ಸಮಯ ಆಯ್ತು? ಅದಕ್ಕೆಲ್ಲ ಬಂದದ್ದೀಗ ದುಡಿಯುವುದಕ್ಕೆ. ವಿಜಯ, ನಿನ್ನ ಶರೀರ ಬಿಸಿ ಇದೆ, ಗಟ್ಟಿ ಇದೆ. ನಾನು ಮೃದು ಇದ್ದೇನೆ, ತಣ್ಣಗಿದ್ದೇನೆ. ನೋಡು, ಬೇಸರ ಮಾಡಬೇಡ. ಇಲ್ಲ, ಶರೀರ ಪ್ರಕೃತಿ ಅಂತ ಇದೆ. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ನೋಡು, ನಮ್ಮ ಕೈಯ ಬೆರಳು ಹೇಗಿದೆ? ಬೇರೆ ಬೇರೆ ತೋರ, ಸಪುರ, ಉದ್ದ ಹಾಗೆಲ್ಲ ಆಗಿದ್ದ. ಹಾಗೆ ಶರೀರ ಪ್ರಕೃತಿ. ಕೆಲವರ ಶರೀರ ಬಿಸಿ ಏನಾದ್ರೆ ತಂಪು ಮೃದು. ನಾನಿದ್ದೇನೆ, ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಬಣ್ಣವೂ ವ್ಯತ್ಯಾಸ ಇರ್ತದೆ. ನೋಡು, ನಾವೇರು ಕಪ್ಪಾದ್ರೆ ನಮ್ಮ ಗೆಳೆಯರು ಬಿಳಿಯಾಗಿದ್ದಾರೆ. ಇನ್ನು ಕೆಲವರು ಎಣ್ಣೆ ಕಪ್ಪು. ಹೌದೌದು. ಮತ್ತೆ ಕೆಲವರು ಅರೆ ಬಿಡಿ. ಹೌದೌದು. ಕೆಲವರು ಆದ್ರೆ ಕಪ್ಪಾದ್ರೂ ಕೂಡ ನನ್ನಷ್ಟು ಚಂದ ನೀನಿಲ್ಲ. ಚಂದ ನೀನೇ ಹೇಳಿದೆ. ಅಮ್ಮ ಹೇಳ್ತಾರೆ ನೀನು ಚಂದ ಇದ್ದಿ ಮಗ ಅಂತ. ಅಲ್ಲ, ಅಮ್ಮ ಹೇಳಿದ ಮತ್ತೆ ಬೇರೆ ಹೇಳುದಿಲ್ಲ, ಅಮ್ಮನೇ ಹೇಳ್ಬೇಕಷ್ಟೇ. ವಿಜಯ, ಅಷ್ಟು ಮಾತ್ರ ಅಲ್ಲ, ನಾವಿರೋರು ಜೊತೆಯಲ್ಲೇ ಇದ್ರೆ ಹಗಲು ರಾತ್ರಿ ಅಂತೆ. ಹಗಲು ನೀನಾದ್ರೆ ರಾತ್ರಿ ನಾನು ಹಗಲಾದ್ರೆ ನೀನು ರಾತ್ರಿ. ಹಗಲು ರಾತ್ರಿ ಜೊತೆಯಲ್ಲಿದ್ರೆ ಒಂದು ದಿವಸವಾಗುವುದು. ಒಂದಂತ ಆಗಬೇಕಾ? ನಾವು ಜೊತೆಯಲ್ಲಿ ಬೇಕು. ಒಂದು ನಾಣ್ಯದ ಎರಡು ಮುಖದಂತೆ ನಾವು. ಈ ಎರಡು ಮುಖ ಜೊತೆಯಲ್ಲಿದ್ರೆ ಒಂದಾಗುವುದು. ಒಂದರಿಂದಲೇ ಎಲ್ಲ ಪ್ರಾರಂಭ. ಇಲ್ಲ, ಅದು ಯಾವುದು ಕೃಷ್ಣಯ್ಯ, ನಮ್ಮಿಂದಲೇ. ಯಾಕೆಂದ್ರೆ ನೀನು ಹುಟ್ಟುವುದಕ್ಕಿಂತ ಮೊದಲು ನಮ್ಮಲ್ಲಿದ್ದವರಿಗೆ ಯಾರಿಗೇ ಆಗಲಿ ನಾಗರಿಕತೆ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ಒಳ್ಳೆ ಸಂಸ್ಕಾರ ಇರ್ಲಿಲ್ಲ. ನೀನು ಹುಟ್ಟಿ ನಮ್ಮ ಜೊತೆಯಲ್ಲಿ ಬೆರೆತು ನಮ್ಮೊಟ್ಟಿಗೆ ಆಟ ಆಡಿ ಪಾಠ ಓದಿದಾಗ ನಮಗೂ ಕೂಡ ಈಗ ಮನುಷ್ಯತ್ವ ಅಂದ್ರೆ ಏನು ಅಂತ ಸ್ವಲ್ಪ ಸ್ವಲ್ಪ ಅರಿವಾಗುತ್ತಾ ಗೊತ್ತಾಯ್ತಲ್ಲ. ಎಲ್ಲದಕ್ಕೂ ಕಾರಣ ನಮ್ಮಿಂದಲೇ. ನೋಡು, ಸಿಹಿ ಕಹಿಯಂತೆ ನಾವು. ಹೇಗೆ? ಸಿಹಿ ನೀನಾದ್ರೆ ಕಹಿ ನೀನು, ನಾನು ಸಿಹಿ ಆದ್ರೆ ನಾನು ಕಹಿ, ನೀನು ಕಹಿ. ಈ ಸಿಹಿ ಏನು ಎಂಬುದಾಗಿ ತಿಳಿಬೇಕಾ? ಕಹಿಯ ಅನುಭವ ಬೇಕು. ಕಹಿ ಏನು ಅಂತ ತಿಳಿಬೇಕಾ? ಸಿಹಿಯ ಅನುಭವ ಬೇಕು. ಸಿಹಿ ಕಹಿ ಜೊತೆಗಿದ್ರೆ ಜೀವನ ಅಂತ ಆಗುವುದು. ಜೀವನ ಎಂದಾದ ಮೇಲೆ ಕಷ್ಟ ಸುಖ ಇದ್ದೇ ಇರ್ತದೆ. ಕಷ್ಟ ಸುಖ, ಲಾಭ ನಷ್ಟ ಎಲ್ಲ ಒಳ್ಳೆದು ಕೆಟ್ಟದು, ಪಾಪ ಪುಣ್ಯ ಅದೆಲ್ಲ ಇರ್ತದೆ. ನೀನು ಹೇಳಿದ್ದು ಆರೋಗ್ಯ ಕೆಟ್ಟು ಹೋಗುವುದು, ಒಳ್ಳೆದಾಗುವುದು, ಆಮೇಲೆ ಹುಷಾರಾಗುವುದು ಎಲ್ಲ ಇರ್ತದೆ. ನೋಡು, ಅದೇ ರೀತಿಯಾಗಿ ಜೀವನ ಅಂತ ಹೇಳಿದ ಮೇಲೆ ಕಷ್ಟ ಸುಖ ಇದ್ದೇ ಇರ್ತದೆ. ಹೌದು, ಕಷ್ಟ ಸುಖವನ್ನು ಅನುಭವಿಸಿ ಜೀವನದಲ್ಲಿ ಸಾರ್ಥಕವನ್ನು ಪಡೆಯುತ್ತೇನೆ. ಹೌದು, ನಾವಿರೋರು ಜೊತೆಯಲ್ಲೇ ಇದ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ನಾವಿರೋರು ಜೊತೆಯಲ್ಲಿದ್ರೆ ಇವತ್ತು ಏನಾದ್ರೂ ಒಂದು ಸಂಭವ ನಡೆಯುತ್ತದೆ. ಎಂತದು ವಿಷಯ ಅಲ್ಲ, ನಿನ್ನಲ್ಲಿ ಎಷ್ಟು ಬಾರಿ ಹೇಳುದು? ಎಂತದು? ಮುಂಜಾನೆ ನಾನು ಎದ್ದಿದ್ದೇನೆ, ಅಲ್ಲಿ ಬಂದಿದ್ದೇನೆ. ನೋಡು, ನಿತ್ಯ ವಿಧಿಗಳನ್ನು ತೀರಿಸಿದೆ, ಹೊಟ್ಟೆ ತುಂಬಾ ತಿಂಡಿ ತಿಂದೆ, ಬಂದಲ್ಲಿ ಕುಳಿತು ಇಷ್ಟು ಹೊತ್ತಾಯಿತು. ನೀನು ಬರ್ಲಿಲ್ಲ ಅಂತ ಆ ಕಡೆ ಈ ಕಡೆ ನೋಡುವಾಗ ನಿನ್ನ ಕೂಗು ಕೇಳಿಸುವುದು ಎಷ್ಟು ಬಾರಿ ಸಿಟ್ಟು ಬರ್ತದೆ. ನಿನಗೆಲ್ಲ ಮಂಗ ಮಾಡ್ಲಿಕ್ಕೆ ಸಿಕ್ಕುದೆ ನಮ್ಮಂತ ಬಡ್ತಾಯಿ ಮಕ್ಕಳ. ನಾನೇನು ಮಂಗ ಮಾಡಿದೆ? ಮಂಗ ಮಾಡಿದ್ದಲ್ವ ನಿನ್ನೆ ನಾವೆಲ್ಲ ಗೋಗಳ ಹಟ್ಟಿಕೊಂಡು ಹೋಗುವಾಗ ನೀನು ಹೇಳಿದ್ದಲ್ವ, ವಿಜಯ ವಿಜಯ ನಾಳೆ ಬೆಳ್ಳಗೆ ಕೋಳಿ ಪೊಗಳುವಾಗ ನಾಯಿ ಕೂಗು. ಆಚೆ ಕೋಳಿ ಕೂಗು, ನಾಯಿ ಕೂಗು ಪೊಗಳು. ಹಾಗೆ
ಇಷ್ಟಯ ಅದು ಯಾವಾಗಲೂ ನಾಯಿಗೆ ಬೊಗಳುದು ಯಾಕೆ ಕೋಳಿಗೆ ಬೊಗಳ್ಲಿಕ್ಕೆ ಸಂಕಟವ ಅದಕ್ಕೆ ನೀನೇ ಹೇಳುದು ಕಷ್ಟ, ಬೇರೆ ಯಾರು ಹೇಳಿದ ಕೇಳಿ ಬೇಡ. ಬೆಳಗ್ಗೆ ಬೇಗ ಎದ್ದು ಅರಳಿಗಟ್ಟೆಗೆ ಬರ್ಬೇಕು ಅಂತ ನೀನು ಹೇಳಿದ್ದೆ ಅಲ್ವಾ? ನಾವೆಲ್ಲ ತೀರ್ಮಾನ ಮಾಡಿದ್ದೆ. ಹೌದು. ನಾನು ಬಂದು ಇಷ್ಟು ಹೊತ್ತಾಯ್ತು, ನೀನು ಬರಲಿಲ್ಲ. ನಾನು ಹೋಗಿ ಮನೇಲಿ ನಿದ್ದೆ ಮಾಡಿದ್ದೇನೆ. ಮತ್ತೆ ನಿದ್ದೆ ಮಾಡಿದ್ರೆ ಪಕ್ಕದನಿಗೆ ಎಚ್ಚರ ಆಗುದಿಲ್ಲ. ಅಲ್ಲ, ನೀನು ಬಂದಿದ್ದಿ, ಎಲ್ಲಿಗೆ ಬಂದಿದ್ದ? ಅರಳಿಗಟ್ಟೆಗೆ. ಯಾವಾಗ ಬಂದದ್ದು? ಯಾವ ಬೆಳಗ್ಗೆ ಬೇಗ ಬಂದಿದ್ದೇನೆ, ದಾರಿ ಕಾಣುವುದಿಲ್ಲ ಗೊತ್ತಾ? ನೀನು ಅಲ್ಲಿಗೆ ಬಂದು ಇಲ್ಲಿಗೆ ಬಂದದ್ದ? ಅಲ್ಲ, ಇಲ್ಲಿಗೆ ಬಂದದ್ದು ನೇರವಾಗಿ. ಇದು ಅರಳಿ ಕಟ್ಟೆ ಅಂತ ಯಾರು ಹೇಳಿದ್ದು? ಕಟ್ಟೆ ಚಂದ ಇದೆ, ಕಟ್ಟೆ ಚಂದ ಇದೆ ಎಂಬುದಾಗಿ ನಿನ್ನ ಮನಸ್ಸು ಕೆಟ್ಟು ಹೋಯ್ತು. ನಿನ್ನ ಬೀಡು ಬಿಡೋರ ಇದ್ದೇ ಬಿಟ್ಟು ಇದು ಅರಳಿ ಕಟ್ಟೆ ಅಂತ ಯಾರು ಹೇಳಿದ್ದು? ನಾನು ಹುಟ್ಟಿ ತುಂಬಾ ವರ್ಷ ಆದ ಮೇಲೆ ನೀನು ಹುಟ್ಟಿದ್ದು. ಇಲ್ಲಿ ಯಾವ ಕಟ್ಟೆ ಯಾವ ಮರ ನನಗೆ ನೀನು ಹೇಳುವುದ? ನೀನು ಕಟ್ಟೆಯಲ್ಲೇ ಬಿದ್ದುಕೊಂಡಿರ್ಬೋದು. ಮತ್ತಂತದ್ದು ಇದು ಕಟ್ಟೆ ಹೌದಾ? ಯಾವ್ದಾ ಇದು ಕಟ್ಟೆ ಹೌದಾ? ಮೇಲೆ ನೋಡ, ಮೇಲೆ ಮಾವಿನ ಕಟ್ಟೆಗೆ ಬಂದು ಅರಳಿ ಕಟ್ಟೆ ಅಂತ ಹೇಳ್ತೇನೆ. ನೀನು ಹೋಗುವಲ್ಲೆಲ್ಲ ನೀನು ಹೇಳುವ ಕಟ್ಟೆ ಬರ್ತದ? ಮೇಲೆ ನೋಡ್ಲಿಕ್ಕೆ ಇಷ್ಟು ಮಾವಿನ ಹಣ್ಣು ಇಲ್ಲಿ ಬಿದ್ದಿದೆ, ಒಂದು ಹಣ್ಣನ್ನಾದ್ರೂ ನೋಡಿ ಮೇಲೆ ನೋಡಿ. ನಿನಗೆ ಮಾವಿನ ಹಣ್ಣು ತಿನ್ನೋ ಚಟ ಇಲ್ವಾ? ನಾನು ಕತ್ತಲಿಗೆ ಕಾಣ್ಲಿಲ್ಲ, ಕಟ್ಟೆ ಮಾತ್ರ ನೋಡಿದ್ದು, ಮರ ನೋಡ್ಲಿಲ್ಲ. ಒಂದು ಹಣ್ಣು ನಿನ್ನ ತಲೆಗೆ ಬಿಟ್ಟಿದ್ದು ನಿನಗೆ ಹೊಳಿತಿತ್ತು, ನೀನು ಎಲ್ಲಿದ್ದೀನಿ? ಆ ಹಣ್ಣು ಬೇಕಾಗುವಾಗ ಬೀಳುವುದಿಲ್ಲ. ಅಯ್ಯೋ, ಅಂತ ಸಿಕ್ಕಿದೆ ಅಲ್ಲ, ಸಂತೋಷ. ಅಯ್ಯೋ ಎಂತದ್ದು ಎಂತದ್ದು ಬರ್ತದ್ದು? ಇವತ್ತು ಮಧ್ಯಾಹ್ನ ನನಗೆ ಉಪವಾಸ. ಯಾಕೆ? ನನ್ನದೊಂದು ಕ್ರಮ ಉಂಟು. ಏನು? 3 ಹೊತ್ತು ಇಷ್ಟಿಷ್ಟು ಊಟ ಮಾಡಿದ್ರೆ ನನಗೆ ಆಗುದೇ. ಒಳ್ಳೆ ಭಾವನೆ. ಇಷ್ಟಿಷ್ಟು ಅಲ್ಲ, ಅದೇ ಇಷ್ಟಿಷ್ಟು ಊಟ ಮಾಡೋದು ಇಷ್ಟಿಷ್ಟು, ಇಷ್ಟು ಬೇಕು. ನಾನು ಕೂಡ ಹಾಗೆ ಒಂದು ಕ್ರಮ ಉಂಟು. ಇವತ್ತು ಬೆಳಿಗ್ಗೆ ಆದ್ರೆ ಮತ್ತೆ ನಾಳೆ ಬೆಳಿಗ್ಗೆ, ಇವತ್ತು ಮಧ್ಯಾಹ್ನ ಆದ್ರೆ ಮತ್ತೆ ನಾಳೆ ಮಧ್ಯಾಹ್ನ, ಇವತ್ತು ರಾತ್ರಿ ಆದ್ರೆ ಮತ್ತೆ ನಾಳೆ ರಾತ್ರಿ. ಅಷ್ಟೇ, 3 ಹೊತ್ತೆ, ದಿವಸಕ್ಕೆ 3 ಹೊತ್ತು ಊಟ. ನೋಡು, ನಾನು ತರಲಿಲ್ಲ, ನಾನು ಬೇರೆ ಹೋಗಿ ತರ್ತೇನೆ. ನಿನಗೆ ಏನಾದ್ರು ಬೇಕಾ? ನಿನಗೆ ಬೇಡ, ಗೆಳೆಯರಿಗೆ ಏನಾದ್ರು ಬೇಕಾ? ನನಗೆ ನಾನು ತಂದಿದ್ದೇನೆ. ಅಲ್ಲ, ನಿನಗೆ ನೀನು ತಂದಿದ್ದಿ, ನನಗಿಲ್ಲಲ್ಲ. ನಿನಗಿಲ್ಲಲ್ಲ, ನನಗೆ ಕೊಡ್ತೀಯಾ? ಯಾವುದು ಕೊಡ್ತೇನೆ. ಎಂತದ್ದು? ನೋಡು, ನೀನು ತಂದದ್ದು ನನಗೆ ಕೊಟ್ಟರೆ ನಿನಗೆ ಉಳಿದಿದ್ದ? ಹಾಗಲ್ಲ, ನಾನು ಸ್ವಲ್ಪ ಮೊದಲು ನಾನೇ ಕೊಡುವುದು, ತೆಕ್ಕೊಳ್ಳುವುದಲ್ಲ. ನೀನು ತಂದದ್ದನ್ನು ನಾನು ಹಂಚಿ ತಿನ್ನು. ಒಳ್ಳೆ ಮಾತು ಹೇಳಿ. ನೋಡು, ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಾವು ಹೇಗಿರ್ಬೇಕು, ಹೇಗೆ ವ್ಯವಹರಿಸಬೇಕು, ನಡೆ ನುಡಿ ಎಲ್ಲ ಹೇಗಿರ್ಬೇಕು ಎಲ್ಲವನ್ನು ನಾವು ತೀರ್ಮಾನ ಮಾಡಿದ್ದೇವೆ. ಹಂಚಿ ತಿನ್ನಬೇಕು. ನೋಡು, ಒಂದು ಕಥೆ ನಡೆದಿದ್ದಲ್ಲ, ನಿನ್ನ ಅಜ್ಜಿ, ಮನೆ ಹತ್ರ ಇರುವ ನಿನ್ನ ಅಜ್ಜಿ ನಿನಗೊಂದು ಹಪ್ಪಳ ಕೊಟ್ಟದ್ದು. ಆ ಹಪ್ಪಳದನ್ನು ನನ್ನ ಕೈಯಲ್ಲಿ ಕೊಟ್ಟದ್ದು, ಇದನ್ನು ಹಂಚೋಣ ಅಂತ ನಾನು ಅದನ್ನು ಹಂಚಿದೆ. ಇಷ್ಟೂ ಮಂದಿ ಗೆಳೆಯರಿಗೆ ಹಂಚಿದಾಗ ಬಂದದ್ದು ಒಂದು ಚೂರು. ಇಷ್ಟೇ ಸಿಕ್ಕಿತು ಎಂಬುದಾಗಿ ನಮಗೆ ಅಸಮಾಧಾನ ಇರಲಿಲ್ಲ, ಅಲ್ಲಿ ಸಂತೋಷ ಇತ್ತು. ಏನು? ಹಂಚಿ ತಿಂದಿದ್ದೇವೆ, ಇದು ಜೀವ. ಅದಕ್ಕೆ ಹೇಳುವುದು, ಒಬ್ಬನದ್ದು 10 ಮಂದಿ ತಿನ್ನಬಹುದು, 10 ಮಂದಿ ಒಬ್ಬನಿಗೆ ತಿನ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಹಂಚಿ ತಿನ್ನಬೇಕು. ಏನು ತಂದಿದ್ದಿ? ಅದು ನಾನು ಹೊರಡುವಾಗ ಅಜ್ಜಿ ಹೇಳಿದ್ರು, ಅಲ್ಲಿ ಒಂದು ಉಪವಾಸ ಕುತ್ಕೊಳ್ಳೋದು ಬೇಡ ಮಗ ಅಂತ ಹೇಳಿ ಅವಳಿಗೆ ಮೊಸರು ಕಲಸಿ ಕೊಟ್ರು. ಅದನ್ನು ನಾನು ಗೋಣಿ ಚೀಲೆಲ್ಲ ಹಾಕಿಕೊಂಡು ಬಂದಿದ್ದೇನೆ. ಬಿಡು ಮಾರ, ನಾನು ಬಿಟ್ಟು ಎಷ್ಟೊತ್ತಾಯ್ತು? ಇಟ್ಕೊಂಡದೆ ನೀನೇ ನನ್ನ ಕಿವಿ ತಮ್ಮನ್ನ ಸಿಕ್ಕಿದ ನನಗೆ. ಅಷ್ಟೇ ಜನ ಇಲ್ವಾ? ನಿನ್ನ ಕೈ ತಿಂದು ಗೊತ್ತಾಗುದಿಲ್ವಾ? ಏನ ಕೆಟ್ಟವನೆ? ಹೇಗಿರ್ಬೇಕು ನಾವು? ಸ್ವಚ್ಛವಾಗಿರ್ಬೇಕು. ಮತ್ತೆ ನೀನು ಹೇಳುವುದೇನು? ಅವಲಕ್ಕಿ ಮೊಸರನ್ನು ಗೋಣಿ ಚೀಲದಲ್ಲಿ ಕಟ್ಟಿ ತಂದದ್ದು ಯಾರು ತಿನ್ಲಿಕ್ಕೆ? ನೋಡು, ನಾವು ತಿನ್ನುವ ಆಹಾರ, ನಾವು ಸೇವಿಸುವ ಗಾಳಿ, ನಾವು ಕುಡಿಯುವ ನೀರು, ನಮ್ಮ ಬಟ್ಟೆ ಬರೆ, ನಮ್ಮ ಆಸು ಪಾಸು, ನೆರೆ ಕರೆ, ಸುತ್ತಮುತ್ತ ನಮ್ಮ ಊರೇ ಸ್ವಚ್ಛವಾಗಿರ್ಬೇಕು. ನಮ್ಮ ಊರು ಸ್ವಚ್ಛವಾಗಬೇಕು. ನಮ್ಮ ಊರು ಸ್ವಚ್ಛವಾಗಬೇಕಾ? ನಮ್ಮ ಮನಸ್ಸು ಮನೆ ಸ್ವಚ್ಛವಾಗಿರ್ಬೇಕು. 3 ಹೊತ್ತು ಊಟ ಮಾಡ್ತೇವಲ್ಲ, ಊಟ ಮಾಡುವ ಬಟ್ಟಲು ಮೊದಲು ಸ್ವಚ್ಛವಾಗಿರ್ಬೇಕು. ಈ ರೀತಿಯಾಗಿ ತಂದ್ರೆ ಯಾರು ತಿನ್ನೋದು? ನೋಡು, ನೀನು ತಂದು ತಿಂದ್ರೆ ನಮಗೆ ರೋಗ ಬಂದಿತ್ತು. ನೀನು ನನಗೆ ಮಾತಾಡ್ಲಿಕ್ಕೆ ಹೋಗ್ಬೇಕು, ಅದಕ್ಕೆ ಮೊದಲು ಕಿವಿ ಹಿಡಿದಾಯ್ತು. ನಾನು ಅವಲಕ್ಕಿ ಮೊಸರು ಎಂತದ್ದು ಅಜ್ಜಿ ಕೊಟ್ರ ಅದನ್ನು ಚೆನ್ನಾಗಿ ಕಲಸಿ ಚೀಲದಲ್ಲಿ ಇಲ್ಲ ಕಂಚಿನ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಮುಚ್ಚಳ ಹಾಕಿ ಆಮೇಲೆ ತಂದದ್ದು. ಸತ್ಯ 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 ಮೊದಲೇ ಹೇಳಿದ್ಯಲ್ಲ. ಅದಕ್ಕೆ ಮೊದಲು ಕಿವಿ ಹಿಂಡಿ ಆಯ್ತು ನಿನಗೆ. ನೋವಾಯ್ತೇನೋ? ನಿನ್ನ ಕಿವಿ ಸವರುವುದಂತ ನೋವತ್ತು ನನಗೆ. ನೋವಾಯ್ತೇನೋ? ಈಗ ಹೋಯ್ತು, ನೀನು ಮುಟ್ಟಿದಾಗ ಹೋಯ್ತೇನೋ? ಅಂತೂ ನೀನು ತಂದಿದ್ದಿ ತಿಂಡಿ, ಅದು ನಮಗಾಯ್ತು. ನಮ್ಮವರು ತಂದಿದ್ದಾರೆ, ಅದು ಅವರಿಗಾಯ್ತು. ಸಾಕು. ಮತ್ತೆ ನಾವೇ ಇಲ್ಲಿ ಪ್ರಧಾನ ಅಲ್ಲ, ನಮ್ಮಿಂದಲೂ ಪ್ರಧಾನ ಬೇರೆ ಉಂಟು ಇಲ್ಲಿ. ಅದ್ಯಾರಿಗೆ ಇಷ್ಟಯ?
ಗೋವುಗಳು ಆ. ಆ ಕಡೆಯಿಂದ ಆ. ಹೇಗೆ ಕರೀತಾ ಇದೆ, ಅಂಬಾ ಈ ಕಡೆಯಿಂದ ಅವುಗಳಿಗೆ ಹಸಿವಾಗ್ತಾ ಇದೆ. ಇವುಗಳನ್ನೆಲ್ಲ ಹುಟ್ಟಿಕೊಂಡು ಹೋಗ್ಬೇಕು. ಎಲ್ಲಿಗೆ ಎಲ್ಲಿ ಎಲ್ಲಿಗೆ 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 ಎಲ್ಲಿಗೋ ಎಲ್ಲಿಗೋ ಎಲ್ಲಿಗೆ Oh
ನಿನಗೆ ಕುಣಿಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಯಾಕೆ ಕುಣಿಯುದು ಯಾಕೆ? ಈಗ ನೀನೇ ತಪ್ಪು ಮಾಡಿ ನನ್ನ ಮೇಲೆ ಆರೋಪ. ಕಿಟ್ಟಯ್ಯ ಬೇಗ ನಿಂತ. ಯಾರು ಬೇಗ? ನೀನು ಬೇಗ ನಿಂತ. ನೀನೇ ಹೇಳ್ಬೇಕಷ್ಟೇ, ನಮ್ಮವರು ಹೇಳಲಿಕ್ಕಿಲ್ಲ. ತಾಳಲಯಬದ್ಧವಾಗಿ ಕುಣಿದವ ಯಾರು? ನಾನು ಕೃಷ್ಣ. ನಾನು ತಾಳವನ್ನು ಲಯ ಮಾಡಲಿಲ್ಲ. ಮಾಡಿದೆ. ಜಾಸ್ತಿ ಆಯ್ತು ಈಗ 3 ಸುತ್ತು. ನನಗೆ 3 ಸುತ್ತು ಕಡಿಮೆ ಆದದ್ದು. ಕಡಿಮೆ ಆದ್ರೆ ಜಾಸ್ತಿ ಅಂತ ಕಾಣುವುದಲ್ಲ, ಸರಿದ್ದವರಿಗೆ ಹೆಚ್ಚು ಕಡಿಮೆ ಆದ್ರೆ ಗೊತ್ತಾಗುದು. ಏನಾಯ್ತು? ನಿನ್ನ ಗುರುಗಳು ಯಾರು? ನಿನ್ನ ಗುರುಗಳು ನನ್ನ ಕೈಗೆ ಸಿಗಬೇಕಿತ್ತು. ಅವರು ಸಿಕ್ಕುವಾಗಿಲ್ಲ. ಒಂದು ಕ್ರಮ ಅಂತ ನಿನಗೆ ಗೊತ್ತಾ? ಎಂತದ್ದು? ಮಕ್ಕಳಿಗೆ ಹೇಳಿಕೊಡುವಾಗ ನಾಗರು ಎತ್ತಬೇಕು ಕೈಯಲ್ಲಿ ಸಪೂರದ್ದು. ತಪ್ಪಿದಾಗ ಕಾಲಿಗೆ ಬಡಿ. ನಿನಗೆ ಅದರ ಕೊರತೆ ಉಂಟು, ಗೊತ್ತಾಗ್ತದೆ. ನನಗೆ ಬೆತ್ತದ ರುಚಿಯೇ ಸಿಕ್ಕಲಿಲ್ಲ. ಅದೇ ನಿನ್ನ ಅಮ್ಮ ಅಜ್ಜಿ ಸಾಕಿದ್ದಲ್ಲ ನೋಡು, ತಪ್ಪಾಯ್ತು. ತಾಳ ಬಿಟ್ಟು ಕುಣಿಬಾರ್ದು. ಮತ್ತೆ ತಾಳದಲ್ಲೇ ನೀನೊಮ್ಮೆ ಸುಮ್ಮನೆ ಕೂತುಕೋ. ಈಗ ತಾಳ ಇರುವುದೇ ಇಷ್ಟು ಸಣ್ಣದು, ಅದರಲ್ಲಿ ಒಂದು ಕೋಲು ನಿಲ್ಲುವುದೇ ಬಹಳ ಕಷ್ಟದಲ್ಲಿ, ಮತ್ತೆ ಕಾಲು ನಿಲ್ಲುವುದಲ್ಲಿ. ಅಯ್ಯಯ್ಯೋ, ಅದು ತಾಳು ಈಗ ತಾಳ ಸಣ್ಣದಾಗ್ತಾ ಬರ್ತದೆ. ಇದಾಗಿಲ್ಲ. ತಾಳದಲ್ಲಿ ಅಂತ ಹೇಳಿದ್ರೆ ತಾಳದ ಮೇಲಲ್ಲ, ಮತ್ತೆ ತಾಳ ಅಲ್ಲಿಯೇ, ನಾವು ಇಲ್ಲಿಯೇ. ನಮಗೆ ಅಲ್ಲಿಗೆ ಹೋಗುವಂತ ಯೋಗ್ಯತೆ ಇಲ್ಲ, ಅವರಿಗೆ ಇಲ್ಲಿಗೆ ಬರ್ಲೂಬಹುದು ಮನಸ್ಸು ಮಾಡಿದ್ರೆ. ಆದ್ರೆ ನಾವಿಲ್ಲಿಯೇ ನೋಡು. ತಾಳದಲ್ಲಿ ಅಂತ ಹೇಳಿದ್ರೆ ನಿನಗೆ ಗೊತ್ತಿಲ್ವಾ? ಕುಣಿಲಿಕ್ಕೆ ಪ್ರಾರಂಭ ಮಾಡಿ ಮುಕ್ತಾಯ, ಮುಕ್ತಾಯ, ಆಮೇಲೆ ಬಿಡ್ತಿಗೆ. ಬಿಡ್ತಿಗೆ, ಮುಕ್ತಾಯದಲ್ಲಿ ಮುಗಿಸಬೇಕು, ಬಿಡ್ತಿಗೆ ಪ್ರಾರಂಭ ಮಾಡಿ. ಅದೆಲ್ಲ ಹೋಯ್ತು. ನೀನು ಮತ್ತು ಜಾಸ್ತಿ ಮಾಡಿ ಹಾಗೆ ಹೆಚ್ಚಾಗಿ ನಾಳೆ ಸರಿ ಮಾಡಿ. ಅಂತೂ ನಾವಿಂದು ಗೋಗಳನ್ನು ಕರೆದುಕೊಂಡು ಹೋಗ್ಬೇಕು. ಎಲ್ಲಿಗೆ? ನೋಡು, ಇಲ್ಲಿ ಹುಲ್ಲುಗಾವಲಿದೆ. ಇಲ್ಲ, ಯಾವತ್ತಲ್ಲಿ ಕರ್ಕೊಂಡು ಹೋಗ್ತೇವೆ, ಹುಲ್ಲೇನು ಕಡಿಮೆ ಆಗಲಿಲ್ಲ. ನಮ್ಮ ಗೋಪದಲ್ಲಿ ಯಾವತ್ತು ಚಿಗುರೆ ಹೊಡಿತಾ ಇರ್ತದೆ, ಹಚ್ಚ ಹಸುರೆ ಯಾವತ್ತು. ಆದ್ರೂ ನನ್ನ ಮನಸ್ಸು ಆ ಕಡೆಗೆ ಸೆಳೆಯುತ್ತಾ ಇದೆ. ಯಾವ ಕಡೆ? ಆ ಗಿರಿ. ಮೇಲೆ ಹೋದದ್ದು ಕೆಳಗೆ ಬಂತಲ್ಲ ಪುಣ್ಯ. ಕೃಷ್ಣಯ್ಯ, ನೀನು ಆ ಗಿರಿಯ ಮೇಲೆ ಹೋಗ್ತೀಯ? ಆ ಗಿರಿಯಡಿಗೆ ನಾವು ಗಿರಿಯ ತಪ್ಪಲು
ಬೇರೆ ಕಾರ್ಯಕ್ರಮ. ಬಂಡೆ ಕಲ್ಲಿನ ಮೇಲೆ ಹಾ. ನಾನು ಕುಳಿತು ನೀನು ಕೊಳಲಿನ ನಾದ ಬೀರುತ್ತಾ ನಿಮಗೆ ನೀನು ಬೀರುತ್ತಾ ನಿನಗೆ ನಾಟಕ ಬಂದಿದೆ. ಅದೇ ನಾದ ಕೃಷ್ಣಯ್ಯ ಇಲ್ಲಿ ಬಾ. ನಿನ್ನಲ್ಲಿ ಒಂದು ಮಾತು ಕೇಳಬೇಕು ಅಂತ ಮೊನ್ನೆ ನಾನು ಆಲೋಚನೆ ಮಾಡ್ತಾ ಇದ್ದೆ. ಹೇಳು ಮಾರಾಯ. ಮೊನ್ನೆ ನಾವು ಇವತ್ತು ಕೇಳಿದ್ರೆ ಆಯ್ತು, ಇನ್ನು ಸಿಗ್ಲಿಕ್ಕಿಲ್ಲ ನಾನು. ನಿನ್ನನ್ನು ಬಿಡ್ಲಿಕ್ಕಿಲ್ಲ ನಾನು. ಅದೆಲ್ಲ ಕೃಷ್ಣಯ್ಯ. ಅಲ್ಲಿ ನಾವು ಮೊನ್ನೆ ದನಗಳನ್ನು ಮೇಯಿಸ್ತಾ ಇರುವಾಗ ನೀನೊಂದು ಮರದ ಮೇಲೆ ಕುಳಿತು ನಿನ್ನಷ್ಟಕ್ಕೆ ಕೊಳಲನ್ನು ಊದ್ತಾ ಇದೆಯಲ್ಲ ಕೃಷ್ಣಯ್ಯ. ಹೌದು. ಹಾಗೆ ನನ್ನ ಅನುಭವವನ್ನು ನಾನು ನೋಡ್ತಾ ಇದ್ದೆ ಕೃಷ್ಣಯ್ಯ. ನಿನ್ನ ಕೊಳಲಿನ ನಾದ ಕೇಳಿದ್ದೇ ತಡ ಮೇಯುತ್ತಿದ್ದ ದನಗಳು ಎಲ್ಲವೂ ಕೂಡ ಮೇವನ್ನು ಬಿಟ್ಟು ಅದಕ್ಕೆ ಕಿವಿಗೊಟ್ಟು ಹೀಗೆ ತಲೆ ಆಡಿಸ್ತಾ ಇತ್ತು ಕೃಷ್ಣಯ್ಯ. ಮೇಲೆ ಹಾರಾಡುತ್ತಿದ್ದ ಹಕ್ಕಿಗಳು ಎಲ್ಲವೂ ಕೂಡ ಮರದ ಮೇಲೆ ಕುಳಿತು ತನ್ನಷ್ಟಕ್ಕೆ ಕೊರಳನ್ನು ಆಡಿಸ್ತಾ ಇತ್ತು. ಕೆಳಗೆ ನೋಡ್ತಾ ಇದ್ದೇನೆ, ಹರಿಯುತ್ತಿದ್ದ ನೀರು ಕೂಡ ಒಂದೊಮ್ಮೆಗೆ ತಟಸ್ಥನೆ ನಿಂತ ಹಾಗೆ ಆಯ್ತು. ನನಗೂ ತುಂಬಾ ಹಸಿವಾಗುತ್ತಾ ಇತ್ತು. ನಿನ್ನ ಕೊಳಲಿನ ನಾದ ಕೇಳಿದಾಗ ಅದೇ ಗಳಿಗೆಯಲ್ಲಿ ನನ್ನ ಹಸಿವೆ ಕೂಡ ಮಾಯಕಾಯಿತು. ಇಷ್ಟು ತನ್ನ ಬಿದಿರಿನ ತುಂಡಲ್ಲಿ ಇಡೀ ಪ್ರಪಂಚವನ್ನೇ ಮೋಡಿ ಮಾಡ್ತಿಯಲ್ಲ ಮಾರಾಯ ನೀನು. ವಿಜಯ, ಅದಕ್ಕೆ ಹೇಳುದು, ನಾನು ಹೇಳುದಲ್ಲ, ಜನರು ಹೇಳುದು ಕೃಷ್ಣ ಲೀಲೆ ಅಂತ. ಹಾಗೆಲ್ಲ ನಡೀತಿದೆ. ಇನ್ನು ನಡೆಯುವುದಕ್ಕೆಷ್ಟಿದೆ. ಹೌದಾ? ಹೌದಪ್ಪ. ಅಲ್ಲಿಗೆ ನಾವು ಹೋಗಿ ಕೊಳಲನ್ನು ಊದುತ್ತಾ ಬಂಡೆ ಕಲ್ಲಿನ ಮೇಲೆ ನಾನು ಕುಳಿತರೆ ನೀವು ಬೇರೆ ಕಾರ್ಯಕ್ರಮ ಮಾಡಬೇಕು. ಆಟ, ಊಟ, ಓಟ. ಆಟ ಅಂತ ಹೇಳಿದ್ರೆ ಕೊಂಡೋಗಿ ಗೋಗಳನ್ನು ಬಿಟ್ಟು ಆಟ ಮಾಡುದು. ಹಸಿವಾದಾಗ ಕೊಂಡಂತಹ ಬುತ್ತಿಯನ್ನು ಬಿಚ್ಚಿ ಊಟ ಮಾಡುದು. ಆಮೇಲೆ ಅದು ಜೀರ್ಣವಾಗುವುದಕ್ಕೆ ಓಟ. ಈ 3 ಕಾರ್ಯಕ್ರಮ ಆಗ್ಬೇಕು. ಮಾಡುವುದಲ್ಲ, ಗೋಗಳನ್ನು ಕರೆದುಕೊಂಡು ಹೋಗೋಣ. ಹೋಗುದು ಬೇಡ. ಏನು ಹಾವು ಹಾವಲ್ಲ. ನಾವಿವತ್ತು ಒಂದು ಪರ್ದೆಯಲ್ಲಿ ಹೋಗುವ ಆಯ್ತಾ? ಸ್ಪರ್ಧೆ. ನಾವಿವತ್ತು ಪರ್ದೆ ಹೋಗುವ. ಏನ ಸ್ಪರ್ಧೆ? ಇದು ನೋಡು, ನಾನು ಕೆರೆ ಹಾಕ್ತೇನೆ. ಸ್ಪರ್ಧೆ. ಅದು ಒಂದು ಕೆರೆ ಹಾಕ್ತೇನೆ. ಅಲ್ಲಿ ಕಾಲಿಡು. ಇದು ಯಾವ ಸ್ಪರ್ಧೆ? ಅದೊಂದು ಅಲ್ಲಿ ಯಾವ ರೇಖೆ? ಅದೊಂದು ಕೆರೆ ಇದ್ದೇಳು. ನೀನು ಮುಂದೆ ಇಡ್ಲಿಕ್ಕಿಲ್ಲ ಆಯ್ತಾ? ನಾನು ಇಡ್ಬೋದು ಆಯ್ತಾ? ಹೌದು, ಯಜಮಾನ. ನಿನ್ನ ಕಾಲು ನೋಡು, ನನ್ನ ಕಾಲು ಎಷ್ಟು ಚಂದ ಉಂಟು. ನಿನ್ನ ಕಾಲು ನೋಡು. ಅದ್ರಾಗಿ ನಿನಗೆ ನಿನ್ನ ಕಾಲ, ನನಗೆ ನನ್ನ ಕಾಲ. ಈಗ ಇಲ್ಲಿ ಕಾಲಿಟ್ಟಾಯ್ತಲ್ಲ, ನಾನು 1 2 3 ಅಂತ ಹೇಳುದು. 3 ಅಂತ ಹೇಳುವ ಓಡುದು. ಓಡಿ 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 ಅದರಲ್ಲಿ ಎತ್ತಿ ಆಯ್ತು, ತಲುಪಿ ಆಯ್ತು. ಓಡಿ 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 ಯಾರು ಹಿಂದೆ ಬೀಳ್ತಾರೋ ಅವರಿಗೆ ಪಂಚಗಜ್ಜ. ಹಿಂದೆ ಬಿಟ್ಟರು. ನಿನಗೆ ಗೊತ್ತುಂಟು, ನೀನು ಹಿಂದೆ ಬಿಟ್ಟು ಆಯ್ತು. ನೀನು ಮುಂದೆ ಹೋಗ್ಬೇಕು. ಹೇಳ್ತೇನೆ. 1 2 3 ಕಿಟ್ಲ ತೋತ ಎಂತದ ಸೋತ ನಾನು? ಹೇಗೆ ಸೋತ? ನೀನು 3 ಅಂತ ಹೇಳಿ. ಯಾರು ಹೇಳಿದ್ದು? ನಾನು 3 ಅಂತ ಹೇಳಿಲ್ಲ, ನಾನು ಮೂವ್ ಮಾಡಿದ್ದಷ್ಟೇ. ರೂ ಬರಲಿಲ್ಲ. ಚಳಿಯಲ್ಲೂ ಬೇಗ ರೂ ಆಗುದಿಲ್ಲ. ಬರ್ತದೆ. ಮೂವ್ ಆಗಿ ಆಗಿ ಆಮೇಲೆ ಮುಂದೆ ಹೋಗ್ಬೇಕಾಯ್ತಾ? ಹೇಳ್ತೇನೆ. 1 2 Thank you.
ಆದರೆ ಸಂಭ್ರಮದಿಂದ ಮೆರವಣಿಗೆಯನ್ನು ನಡೆಸುವ ಸಂದರ್ಭದಲ್ಲಿ ಅಶರೀರವಾಣಿಯಾಯಿತು. 8ನೆಯ ಗರ್ಭದಲ್ಲಿ ಹುಟ್ಟುವಂತಹ ಗಂಡು ಶಿಶುವಿನಿಂದ ನಿನಗೆ ಮರಣ ಎನ್ನುವ ಹಾಗೆ ನೀವೇ ಆಲೋಚನೆ ಮಾಡಿ ನಮ್ಮೊಡೆಯ ಕಂಸ ಮಾಡಿದ್ದು ಅಪರಾಧವೇ? ತನ್ನ ವೈರಿ ಒಬ್ಬ ಪ್ರಪಂಚದಲ್ಲಿ ಬೆಳೆಯುತ್ತಾನೆ ಅಲ್ಲ ಹುಟ್ಟುತ್ತಾನೆ ಎಂದಾದರೆ ಆತನ ನಾಶಕ್ಕಾಗಿ ಪ್ರಯತ್ನ ಪಟ್ಟರೆ ಅಪರಾಧವೇ? ಆಮೇಲೆ ಆತ ಸತ್ಯ ಹುಟ್ಟಿಕೊಂಡ ಎನ್ನುವಂತಹ ವಿಚಾರ ಅವರಿಗೆ ತಿಳಿದು ಬಂತು. ಕೂತರೆಯನ್ನು ಅವನ ವಧೆಗಾಗಿ ಕಳುಹಿಸಿಕೊಟ್ಟವರಿದ್ದಾರೆ. ಅದರೊಂದಿಗೆ ನಮ್ಮನ್ನು ಕರೆದು ಹೇಳಿದಂತಹ ಮಾತು, ಪ್ರಪಂಚದಲ್ಲಿ ಎಲ್ಲೇ ಇರಲಿ ಆ ಹುಡುಗನ ನಾಶ ನಿಮ್ಮಿಂದಾಗಬೇಕು ಎನ್ನುವ ಹಾಗೆ ಅದೇ ರೀತಿಯಾಗಿ ನಾವು ಹೊರಟು ನಿಂತಿದ್ದೇವೆ. ಏನಾದರೂ ವಿಶೇಷ ವಿಚಾರ ತಿಳಿದಿದೆಯೇ? ಭೂಪತಿಯ ವಿರೋಧಿಯಲ್ಲಿ ಬೆಳೆಯುತ್ತಾ ಇದ್ದಾನೆ ಎಂಬ ಹಾಗೆ ತಿರುಗಾಟವನ್ನು ಪ್ರಾರಂಭಿಸಿದಂತಹ ನಾವು
ಅತಳ ವಿತಳ ತಳಾತಳ ರಸಾತಳ ಪಾತಾಳವನ್ನು ಹೊಕ್ಕು ಕೂಡ ಅವ ಎಲ್ಲಿದ್ದಾನೆ ಅನ್ನುವುದನ್ನು ನೋಡುತ್ತಾ ಮುಂದೆ ಹೋದೆವು. ಮತ್ತೆ ನನಗರ್ಥವಾಯಿತು, ನಾವು ತಪ್ಪಿದ್ದೇವೆ ಎಂಬ ಹಾಗೆ. ನಾವು ಅರಸುತ್ತಿರುವಂತಹ ಒಳ್ಳೆಯೊಂದು ನಮ್ಮ ಕಾಲಗುಣದಲ್ಲಿರುವಾಗಲೇ ನಮಗೆ ತಿಳಿಯದೆ ಹೋಯಿತು. ಇಲ್ಲದಲ್ಲಿ ಹುಡುಕಿದ್ರೆ ನಮಗೆ ಸಿಗುತ್ತಾನ? ಸಿಗುವುದಿಲ್ಲ. ಹುಡುಕಬೇಕು ಮತ್ತು ಶೋಧಿಸಿದೆ. ಲೋಕದಲ್ಲೇ ಅವ ಇದ್ದಾನೆ ಎಂಬುದು ಅರ್ಥವಾಯಿತು. ಎಲ್ಲಿ ಗೊತ್ತುಂಟು? ನಂದ ಗೋಕುಲದಲ್ಲಿ ನಂದ ಗೋಪನ ವಶದಲ್ಲಿ ಆತ ಇದ್ದಾನೆ. ಅಲ್ಲಿ ಆತ ಬೆಳೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ನಾನು ತಿಳಿದಿದ್ದೇನೆ. ಮುಂದಿನ ತೀರ್ಮಾನ ಹೇಗೆ? ಅಲ್ಲಿ ಏನು ಮಾಡ್ತಾ ಇದ್ದಾರೆ? ನಾವು ಸುಮ್ಮನಿರುವುದು ಸರಿಯಲ್ಲ. ನಮ್ಮ ಅಯ್ಯನಾದಂತಹ ಕಂಸಾಕ್ಯನಿಗೆ ಅಮರತ್ವವನ್ನು ಪಡೆಯಬೇಕಾದರೆ ಆ ಬಾಲಕರ ವಧೆಯಾಗಬೇಕು. ತಡ ಮಾಡುವುದು ಸರಿಯಲ್ಲ. ಈಗ ತಿಳಿದು ಬಂದಂತಹ ವಿಚಾರವೇನು? ಒಂದೇ ಗೋಕುಲದಲ್ಲಿ ಬೆಳೀತಾ ಇದ್ದಾರೆ ಎನ್ನುವುದು. ಅಷ್ಟು ಮಾತ್ರವಲ್ಲ, ಆತನ ಬದಲಾಗಿ ಕಳಿಸಿಕೊಟ್ಟಂತ ನಮ್ಮ ಒಳ್ಳೆಯಂತ ಭೂತನನ್ನು ಯಾರಿಗಾದರೂ ಬೇಸರ ಆಗಲೇಬೇಕು. ಯಾಕೆ ಕಂಸನ ಒಂದು ಪ್ರಧಾನ ಅಸ್ತ್ರ ಆ ಭೂತನೆ ಮಾಡಿದಾಗ ಅವನಿಗೆ ಬೇಸರ ಆಗದೆ ಇದ್ದೀತ. ನನ್ನನ್ನು ನೀವು ಯಾರು ಅರ್ಥವಿಸಿಕೊಳ್ಳಿಲ್ಲ ಅಂತ ಈಗ ನನಗೆ ಗೊತ್ತಾಯ್ತು. ನಿಮಗೆ ತಿಳಿಯದಂತಹ ಒಂದು ಘಟನೆ. ಅದೆಷ್ಟೋ ಕಾಲದಿಂದ ಭೂತನಿ ಅವಳನ್ನು ನಾನು ತಿಳಿದುಕೊಂಡದ್ದು ಹೇಗೆ ಗೊತ್ತೇ? ಅಕ್ಕೆ ಲಾವಣ್ಯ ಯಾಗಿರ್ಪ ರತಿಯಂದೇ ಹೋಲುವಂತಹ ಪ್ರತಿರೂಪದವಳು ಆಕೆ ನನ್ನ ಪ್ರೇಯಸಿ. ನನ್ನನ್ನು ಬಿಟ್ಟು ಹೋದಳೇ ನಾನು ಹೇಗೆ ಬರುತ್ತೇನೆ? ಶಿವನೇ, ಹೌದಾ ಮಾರಾಯ? ನಮಗೆಲ್ಲ ಗೊತ್ತಿಲ್ಲದಾಗ ಅವಳನ್ನು ಪ್ರೀತಿಸಿದ್ದಾನೆ. ದೇವರ ಹಣೆ ಹೇಳ್ತೇನೆ, ನೀನು ಕೂಗುವುದಲ್ಲ, ನೀನು ಹೊಟ್ಟೆ ತುಂಬಾ ನಗಬೇಕು. ಯಾಕೆ ಅಂತ ನನಗೆ ಅರ್ಥವಾಗಿದೆ. ನೀನು ಪ್ರೀತಿಸಿದ್ದರಲ್ಲಿ ಮುಗಿಯಿತು. ಇಲ್ಲಿ ಅವಳು ಮರಳಿದ್ರೆ ಅವಳನ್ನು ಮುಟ್ಲಿಲ್ಲಲ್ಲ. ದೇವರೇ ನಿನ್ನನ್ನು ಬದುಕಿಸಿದ್ದು. ಎಲ್ಲಿಯಾದರೂ ಅವಳನ್ನು ನೀನು ಮದುವೆ ಆಗುತ್ತಿದ್ರೆ ಅವಳು ವಿಷಕನ್ಯೆ, ನೀನು ಸತ್ತು ಹೋಗ್ತಿ. ಬೇಸರೆಲ್ಲ ಹೋಯ್ತು. ಮದುವೆ ಹಾಗೆ ಸಾಗಕ್ಕಿಂತ ಸರಿಯಾದ ಸೂಚನೆಯನ್ನು ಕೊಟ್ಟಿದ್ದೀನಿ. ಹಾಗಿದ್ರೆ ಆ ವಿಚಾರವಾಗಿ ಬೇಸರ ಪಡಬೇಕಾದಂತ ಅಗತ್ಯ ಇಲ್ಲ. ನಂದ ಗೋಕುಲದಲ್ಲಿ ನಮ್ಮ ವಿರೋಧಿ ಬೆಳೆಯುತ್ತಾ ಇದ್ದಾನೆ. ಹಾಗಿದ್ರೆ ಆದಷ್ಟು ಬೇಗನೆ ಅವನ ನಾಶವನ್ನು ಮಾಡಬೇಕಾಗಿದೆ. ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಿ?
ನಮ್ಮ ಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಆ ಬಾಲಕ ಅವ ಸಾಮಾನ್ಯದವನಲ್ಲ. ಮಾಯಾಭೂತಳಿಯನ್ನು ಕೊಂದಿದ್ದಾನೆ ಅಂತಾದ್ರೆ ಮತ್ತೆ ಮಾಯಾವಿಗಳಿಗೆ ಆತ ವಿರೋಧಿ ಅನ್ನುವುದು ಸ್ಪಷ್ಟವೇ. ಹೋಗುವಾಗ ನಮಗೆ ಲೆಕ್ಕಾಚಾರ ಬೇಕು. ಹೇಗೆ ಅನಿವಾರ್ಯ ಅಷ್ಟಸಿದ್ಧಿಗಳನ್ನು ಬಲ್ಲಿದರಾದಂತಹ ನಾನೊಂದು ಉಪಾಯವನ್ನು ಮಾಡಿದವನಿದ್ದೇನೆ. ಧೇನುಕಾಸುರನಾದಂತಹ ನಾನು ಧೇನುವಿನ ಕೃತಿಯನ್ನು ತಾಳುತ್ತೇನೆ. ಆತನ ಬಯಲಿಗಿಂದ ಅವರು ಬರುವಂತಹ ಸಂದರ್ಭ ಅವರು ಗೋಪಾಲಕರು. ಗೋವಿನ ಮೇಲೆ ಅಪಾರವಾದಂತಹ ವಿಶ್ವಾಸ ಅವರಿಗುಂಟು. ನನ್ನ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಆ ಗೊಂಬಿನಿಂದ ಅವರನ್ನು ಅವರ ನಾಶಕ್ಕೆ ನಾನು ಕಾರಣ ಆಗ್ತೇನೆ. ಹೇಗೆ ಕಣ್ಣಿಗೆ ಕಾಣದ ಆದರೆ ಭಯಕ್ಕೆ ಬರುವಂತಹ ಗಾಳಿಯ ರೂಪವನ್ನು ತಾಳಿ ಅಲ್ಲಿಗೆ ಹೋಗುತ್ತೇನೆ. ಆ ಮಕ್ಕಳನ್ನು ಕೊಂದು ನಮ್ಮ ಕಂಸನ ಮಾತನ್ನು ಪೂರೈಸುತ್ತೇನೆ ಸ್ವಾಮಿ. ನಾನು ಹೀಗೆ ಹೋಗುವುದಿಲ್ಲ. ಬಕಾಸುರ ಅಂತ ನಾನು ಬಕಪಕ್ಷಿಯ ರೂಪವನ್ನು ತಾಳುತ್ತೇನೆ. ನೇರವಾಗಿ ಅವೈದ್ಯ ಕಡೆಗೆ ಹೋಗ್ತೇನೆ. ನನ್ನ ನೇರವಾದ ಕುಕ್ಕಿನಿಂದ ಕುಕ್ಕಿ ಕುಕ್ಕಿ ಅವರನ್ನು ಕೊಲ್ಲುತ್ತೇನೆ. ಶಕಟಾಸುರ ಹಾಗಿದ್ರೆ ತಡ ಮಾಡುವುದು ಯಾಕೆ, ಮುಂದುವರಿಯೋಣವೇ? ಅವೆಲ್ಲವರು ಒಂದು ರೀತಿಯ ಆಕಾರವನ್ನು ತಾಳುವುದರ ಮೂಲಕ ಆತನ ವಧೆಗೆ ಅನುಕೂಲಕರವಾಗಿ ಮುಂದೆ ಸಾಗುವ ತೀರ್ಮಾನವನ್ನು ಕೈಗೊಂಡ ನೀನೇನು ಮಾಡ್ತೀವಿ? ನಿನ್ನ ಮೇಲೆ ಅಪರಿಮಿತವಾದ ವಿಶ್ವಾಸ ನಮಗುಂಟು. ಈ ಸಲದ ಹೊಸ ಯೋಜನೆ ಯಾವುದು ಹೇಳ? ನನ್ನ ಬಲುಹು ಯಾರು? ಶಹಬಾಸ್! ಧೇನುವಿನ ರೂಪವನ್ನು ತಾಳುವಂತಹ ಯೋಗ್ಯತೆ ನಿನಗಿದ್ದ ಕಾರಣವೇ ನೀನು ಧೇನುಕಾಸುರ. ಬಕಪಕ್ಷಿಯ ರೂಪವನ್ನು ತಾಳುವ ಯೋಗ್ಯತೆ ಆತನಿಗಿರುವ ಕಾರಣ ಆತ ಬಕಾಸುರ. ಸುಂಟರ ಗಾಳಿಯಾಗುವ ಯೋಗ್ಯತೆ ಇರುವ ಕಾರಣದಿಂದಾಗಿ ಬಕಾಸುರ. ನಾನು ಶಕಟಾಸುರ. ನನ್ನ ಬಲ ಏನು? ಬೇಕಾದಾಗ ಶಕಟದ ರೂಪವನ್ನು ತಾಳುವಂತಹ ಯೋಗ್ಯತೆ ನನಗಿದೆ. ಶಕಟವಾಗಿ ಗಾಡಿಯಾಗಿ ನಾನು ಕೃಷ್ಣನ ಮುಂದೆ ಹೋಗ್ತೇನೆ. ಆತ ನನ್ನನ್ನು ನೋಡ್ತಾನೆ. ಈ ಮಕ್ಕಳಿಗೆ ಗಾಡಿಯ ಮೇಲೆ ವಿಶೇಷವಾದ ಆಸಕ್ತಿ.
ಎಲ್ಲಿಯಾದರೂ ಒಂದು ಹೊಸ ಗಾಡಿ ಕಾಣುವುದಕ್ಕೆ ಸಿಕ್ಕಿತು ಅಂತಾದ್ರೆ ಅದನ್ನು ಮುಟ್ಟಿ ನೋಡುವುದು, ತಟ್ಟಿ ನೋಡುವುದು, ಉಚ್ಚಿ ನೋಡುವುದು, ಇದು ಮಕ್ಕಳ ಕ್ರಮ. ಹೊಸ ಶಕಟವಾಗಿ ಕೃಷ್ಣನ ಮುಂದೆ ಪ್ರಕಟಗೊಳ್ತಾರೆ. ಆತನನ್ನ ಹತ್ತಿರ ಬಂದಾಕ್ಷಣ ಆತನ ನಾಶವನ್ನು ಮಾಡ್ತೇನೆ. ಮೆಚ್ಚಿದೆವು. ನೀನು ಇಷ್ಟು ಮಾಡಬೇಕು, ಇಷ್ಟು ಹೇಳಬೇಕು ಅಂತ ನಾವು ಆಗಲಿ. ಹಾಗಿದ್ರೆ ತಡ ಯಾಕೆ? ನಾವೆಲ್ಲರೂ ಒಂದೊಂದು ಹಾದಿಯಾಗಿ ನಂದ ಗೋಕುಲಕ್ಕೆ ಸುತ್ತ ಗೊತ್ತೋ? ಇಲ್ಲಿ ಬಾಲಕೃಷ್ಣ ಯಾರು ಅವ ಸಿಗಬೇಕು ಅಂತ. ಬಾಲಕೃಷ್ಣ ಯಾರು? ಎಲ್ಲವನ್ನು ನಿಲ್ಲಿಸ್ತೇನೆ ನಾನೀಗ. ಹೌದೇನೋ? ನಿನ್ನನ್ನು ಉದ್ಧರಿಸುವುದರ ಮೂಲಕವಾಗಿ ಅಲ್ಲ, ನಿನ್ನ ರಕ್ಷಣೆಗೆ ಬೇಕಾಗಿ ನಮ್ಮವರನ್ನೆಲ್ಲ ಕಳುಹಿಸಿದ್ದೆವು ನಾವು. ಅವರನ್ನೆಲ್ಲರನ್ನು ಮೋಸದಿಂದ ನೀನು ಕೊಂದಿದ್ದಿ ಅನ್ನುವ ವಿಚಾರ ತಿಳಿದು ಬಂದಿದೆ. ಈಗ ದೇವಿನ ರೂಪದಲ್ಲಿ ಬಂದವ ರೇಣುಕಾಸುರ. ದೇಶ ಒಂದೇ ಕಂಸಭೂಪತಿಯ ಆಡತಿ. ನಿನ್ನನ್ನು ಸಂಹರಿಸ್ತೇನೆ. ಪ್ರಪಂಚದಲ್ಲಿ ನಮ್ಮಂತವರು ಸೇನುವನ್ನು ಅಮ್ಮ ಗೋಮಾತೆ ಎಂಬುದಾಗಿ ಪೂಜಿಸುತ್ತೇವೆ. ಪೂಜಿಸುವಂತಹ ದೇನುವಿನ ರೂಪವನ್ನು ತಾಳಿಕೊಂಡು ಬಂದಂತಹ ನಿನ್ನನ್ನು ನಾನು ಪೂಜಿಸಿದ್ರೆ ನನಗೆ ಶಾಪ ಪಾಪ ಅಂತದೆ ಬೇರೆ ಏನಾಗೋದಕ್ಕೆ ಸಾಧ್ಯ? ನೀನು ಕೇವಲ ಒಬ್ಬ ದಾನವ, ರೂಪ ಮಾತ್ರ ದೇನುವಿನ. ಬಂದಲ್ಲೇನು ಪುಣ್ಯ ಕಾರ್ಯ ಮಾಡಲಿಲ್ಲ. ಈ ಗೋಪಾಲಕರೆಲ್ಲ ನಮ್ಮವರು, ಸಾಧು ವ್ಯಕ್ತಿಗಳು. ಅವರ ಮನಸ್ಸಿಗೆ ಶರೀರಕ್ಕೆ ಗಾಯ ಮಾಡಿದೆ ನೀನು. ಕೆಲವರ ಮೂಗಿನಲ್ಲಿ, ಕೆಲವರ ಹೊಟ್ಟೆಯಲ್ಲಿ, ಕೆಲವರ ಕೈ ಕಾಲುಗಳಲ್ಲಿ, ಕೆಲವರ ಬೆನ್ನಿನಲ್ಲಿ ರಕ್ತ ಸುರಿಯುತ್ತಾ ಇದೆ. ನಮಗೆಲ್ಲ ಎಲ್ಲರ ಮನಸ್ಸಿಗೆ ಘಾತವಾಗಿದೆ. ನೋಡು, ಇಲ್ಲಿರುವ ಎಲ್ಲಾ ಗೋಪಾಲಕರ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಾ ಇದೆ. ಅಲ್ಲಿಗೆ ಮುಗಿಲಿಲ್ಲ ನಿನ್ನ ಅಪರಾಧ. ಇಲ್ಲಿ ನೋಡು, ಹಸುಗಳು ಅವುಗಳಷ್ಟಕ್ಕೆ ಹುಲ್ಲು ಮೇಯ್ತಾ ಇತ್ತು. ಈಗ ಒಂದಾದ್ರೂ ಹುಲ್ಲು
ಮೇಯ್ತಾ ಇದೆಯಾ? ನಮ್ಮ ಸಾಮರ್ಥ್ಯ ಈಗೆಲ್ಲವೂ ನಿನ್ನನ್ನೇ ನೋಡ್ತಾ ಇದೆ. ಕಾರಣ ಏನು? ಇದಂತಹ ಅವತಾರ ಗಳಿಗೆಯಲ್ಲಿ ರೂಪ ಬದಲಾವಣೆ ಆಗ್ತಾ ಇದೆ. ಏನೋ ಅಪರಾಧ ಮಾಡುವಂತಹ ನಮಗೂ ಶಿಕ್ಷೆ ಈತನಿಂದ ಯಾಕೆ ಎಂಬುದಾಗಿ ಗೋವುಗಳ ಶರೀರದಿಂದ ರಕ್ತ ಸುರಿಯುತ್ತಾ ಇದೆ. ನಿನಗೆ ವಿಷಯ ಗೊತ್ತಿಲ್ವಾ? ಮಹಾಪಾಪಿಯಾಗಿ ಹೋಗಿಬಿಟ್ಟ ನೀನು. ಒಂದು ಸತ್ಯ ವಿಷಯ ಹೇಳ್ತೇನೆ, ಗಟ್ಟಿಯಾಗಿ ಬೊಬ್ಬೆ ಹಾಕಿ ಹೇಳುವ ವಿಷಯ ಅಲ್ಲ, ಮೃದುವಾಗಿ ಹೇಳುವಂತಹ ಮಾತು, ಮಿದುಳಿದ್ದವನ ಮನಸ್ಸಿಗೆ ನಾಟುವಂತಹ ವಿಷಯ, ಸತ್ಯ ವಿಷಯ, ನಡೆಯಬಾರದ ವಿಷಯ, ನಡೆಯುತ್ತಿರುವ ವಿಷಯ. ಈ ಪ್ರಪಂಚದಲ್ಲಿ ಗೋವನ್ನು ಯಾರು ಕೊಲ್ಲಲೇಬಾರದು. ಒಂದು ವೇಳೆ ಕೊಂದ್ರೆ, ಗಾಯಗೊಳಿಸಿದ್ರೆ, ರಕ್ತ ಭೂಮಿಗೆ ಬೀಳುವಂತೆ ಮಾಡಿದ್ರೆ ಆತ ಮಹಾಪಾಪಿಯಾಗುತ್ತಾನೆ. ಆತ ಎಲ್ಲಿ ಹೋದ್ರು ಆತನ ಪಾಪ ತೊಳೆಯುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಪಾಪಿಯಾದ ನೀನು ಎಲ್ಲಿ ಹೋದ್ರು ನಿನ್ನ ಪಾಪ ತೊಳೆಯುವುದಕ್ಕೆ ಸಾಧ್ಯವಿಲ್ಲ. ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ನಾನು ತೊಳೆಯುತ್ತೇನೆ. ಒಂದು ವಿಚಾರವನ್ನು ಹೇಳುತ್ತೇನೆ. ಗೋವುಗಳನ್ನು ಕೊಂದ್ರೆ ಪಾಪ, ಗೋವುಗಳನ್ನು ಪಾಲಿಸುವಂತಹ ನಿಮ್ಮನ್ನು ಸದೆ ಬಡಿದ್ರೆ ಅದು ಮಹಾಪಾಪ. ನೋಡು, ನಿನ್ನನ್ನು ನಾನೀಗ ಸರಿದಾರಿಗೆ ತರ್ತೇನೆ. ಹೇಗೆ? ನನ್ನ ಈ ಎರಡು ಕಾಲಿನಿಂದ ನಿನ್ನನ್ನು ತುಳಿದು 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 ಕಳುಹಿಸಿದ ಮೇಲೆ ಬಿಡುಗಡೆ ವಿಷಯ. ನಿಮ್ಮನ್ನು ಕೊಲ್ಲುತ್ತೇನೆ. ನಿನ್ನನ್ನು ಮತ್ತೂ
ವ್ಯಕ್ತಿಗಳ? ಇಲ್ಲಪ್ಪ, ನಾವು ಪಾಪದವರು ಒಳ್ಳೆಯವರಲ್ವಾ? ನಮ್ಮನ್ನು ನೋಡಿದ್ರೆ ನಿಮಗೆ ಹೆದರಿಕೆ ಆಗ್ತಾ ಇದೆಯಾ? ಇಲ್ಲ, ಮತ್ತೆ ಯಾಕೆ ಈ ರೂಪ? ನಮ್ಮನ್ನು ನೇರವಾಗಿ ಓಡ್ತೀಯ ಅಂತ ಹೇಳ್ತಾರೆ. ಹೌದು ಕೃಷ್ಣಯ್ಯ, ಇದರಲ್ಲಿ ಕಣ್ಣು ಎಲ್ಲಿ, ಮೂಗು ಎಲ್ಲಿ, ಬಾಯಿ ಎಲ್ಲಿ ಅಂತ ತಿಳಿಬೇಕಾದ್ರೆ 1 ತಿಂಗಳು ಬೇಕಾದ್ರೆ ತೋರಿಸ್ಬೇಕ ನಿನಗೆ? ಬೇಡ. ಹ, ಒಂದೊಂದು ರೂಪ. ಹಾ. ಇದಕ್ಕೆ ಕಾರಣ ಕೆಲವೆಲ್ಲ ಇದೆ. ಏನು? ಕೆಲವು ಕಳ್ಳರು ಹೀಗೆ ಹ, ಕತ್ತುಕೊಳ್ಳುವುದಕ್ಕಾಗಿ ಹೋಗುವಾಗ ಹಾ. ರೂಪ ಬದಲಾವಣೆ, ಹ, ಕತ್ತ ಮೇಲೆ ಹೋಗುವಾಗ ರೂಪ ಬದಲಾವಣೆ. ಹಾ. ನೀವು ಕದಿಯುವುದಕ್ಕೆ ನಾವು ಕಲಿಯೋಕೆ ಬಂದವರಲ್ಲ. ಅಲ್ಲ, ಕದಿಯುವುದಕ್ಕೆ ನಮ್ಮ ನಿಜವನ್ನು ರೂಪವನ್ನು ಕಂಡ್ರೆ ಇಲ್ಲಿ ಅದು ಓಡಿ ಹೋಗುತ್ತೆ ಎನ್ನುವಂತ ಉದ್ದೇಶದಿಂದ ಬಕಪಕ್ಷಿಯ ರೂಪವನ್ನು ತಾಳಿ ಬಂದಿದ್ದೇನೆ. ಹಾ. ನನ್ನ ನೀಳವಾದ ಕೊಕ್ಕಿನಿಂದ ನಿನ್ನನ್ನು ಕುಕ್ಕಿಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ. ಓಹೋ, ಆ ರೀತಿಯಾಗಿ ನನ್ನನ್ನು ಕೊಲ್ಲುವುದಕ್ಕಾಗಿ ಬಂದವ. ಹ, ನಿನಗೊಂದು ಕೊಕ್ಕಿದೆ. ಹ, ಆ ಕೊಕ್ಕನ್ನು ಹಾ. ನಾನು ಮುರಿದ್ರೆ ಹಾ. ಇನ್ನ ಆ ಸೊಕ್ಕು ಮುರಿಯುತ್ತದಲ್ಲ. ನಿನ್ನ ಕೈ ನನ್ನ ಕೊಕ್ಕಿನಿಗೆ ಬಂದರೆ ಕೈ ಮಾಡಿದ್ರೆ ಆ
ಸೃಷ್ಟಿ ಮಾಡುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಂತಲೇ ಮೂರು ವ್ಯಕ್ತಿಗಳು ಮೇಲೋಕದಲ್ಲಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ನೀನು ಹೇಳಬಹುದು ನಾನು ಸೃಷ್ಟಿ ಮಾಡಬಲ್ಲೆ, ನನ್ನಲ್ಲಿ ಆ ಸಾಮರ್ಥ್ಯ ಇದೆ ಎಂಬುದಾಗಿ. ನಮ್ಮೊಡೆಯನಿಗೆ ಎಲ್ಲಾ ಸಾಮರ್ಥ್ಯ ಇದೆ. ಮೂರು ಮೂರ್ತಿಗಳು ನಮ್ಮೊಡೆಯನಲ್ಲಿ ಆವಾಹನೆಯಾಗಿದೆ. ನವ ಹುಟ್ಟಿಸುವುದಕ್ಕೂ ಸಮರ್ಥ, ಸಾಯುವುದಕ್ಕೂ ಸಮರ್ಥ, ಕೊಲ್ಲುವುದಕ್ಕೂ ಸಮರ್ಥ. ಆ ರೀತಿಯ ವಿಶ್ವಾಸದಿಂದ ನೀನು ಬಂದಿದ್ದು. ಆದ್ರೆ ನಿನ್ನಲ್ಲಿ ನಾನು ಒಂದು ಮಾತು ಕೇಳ್ತಾ ಇದ್ದೇನೆ, ಕೊಲ್ತಿ ಎಂಬುದಾಗಿ ನೀನು ಹೇಳ್ತಾ ಇದ್ದೀಯಲ್ಲ, ಕೊಲ್ಲುವುದಕ್ಕೆ ಒಂದು ಕಾರಣ ಬೇಕು. ಏನು ಕಾರಣ? ಕೊಲ್ಲುವುದಕ್ಕೆ ಕಾರಣ ಏನು? ಶತ್ರು
ಕೊಲ್ಲಿಸುತ್ತದೆ. ಎಲ್ಲ ನಮ್ಮೊಡೆಯನಾದಂತಹ ಕಂಸನ ವಿರೋಧಿ ನೀನು. ಅಶರೀರವಾಣಿಯಾಗಿದ್ದು ಹಿಂದೆ 8ನೇ ಗರ್ಭದಲ್ಲಿ ಹುಟ್ಟುವಂತಹ ಗಂಡು ಶಿಶುವಿನಿಂದ ನಿನಗೆ ಮರಣ. ವಿರೋಧಿ ಎಂದಾದ ಮೇಲೆ ಆ ವಿರೋಧಿಯನ್ನು ಬದುಕುವುದಕ್ಕೆ ಬಿಡುವುದರಲ್ಲಿಯೇ ಅರ್ಥವಿಲ್ಲ. ಅಷ್ಟು ಮಾತ್ರವಲ್ಲ, ಪೂತನೆ ಎನ್ನುವವಳು ನಿನ್ನ ಹತ್ತಿರಕ್ಕೆ ಬಂದಿದ್ದಳು ಅಲ್ವಾ? ಮೊಲೆ ಹಾಲನ್ನು ಕೊಟ್ಟವಳು, ಅಂತವಳನ್ನು ವಧಿಸುವುದಕ್ಕೆ ನೀನು ಮನ ಮಾಡಿದೆಯಲ್ಲ. ವಿಶೇಷವಾದಂತಹ ಮೊಲೆ ಹಾಲು. ಯಾಕೆ? ಅಳಿಯ ಪೌಷ್ಟಿಕ ಆಹಾರಗಳಿಂದ ವಂಚಿತನಾಗಿದ್ದಾನೆ, ಅವನಿಗೊಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಿಬಿಡುವ ಎನ್ನುವ ಉದ್ದೇಶದಿಂದ ಕಂಸ ಕಳುಹಿಸಿದ್ರೆ ಬಾಂಡವನ್ನೇ ಕಳಿಸಿತ್ತು. ಬೇಕಾದಷ್ಟು ತೆಗೆದು ಕುಡಿಯಲಿ ಎನ್ನುವ ಹಾಗೆ. ಒಂದೇ ಅಲ್ಲ, ಈ ಎಲ್ಲ ಕಾರಣಗಳಿಂದ ನನ್ನ ಒಡೆಯನ ಶತ್ರು ನೀನು. ನನ್ನ ಒಡೆಯನ ಶತ್ರು ನೀನು ಎಂದಾಗುವಾಗ ಒಡೆಯನ ಭಂಟನಾಗಿರುವಂತಹ ನನಗೂ ನೀನು ಶತ್ರುವಾಗಿದ್ದಿ. ಈ ಪ್ರಪಂಚದಲ್ಲಿ ನಿನ್ನನ್ನು ಬದುಕುವುದಕ್ಕೆ ಬಿಡುವುದಿಲ್ಲ, ನಾಶ ಮಾಡಿಯೇ ಸಿದ್ಧ. ವಿರೋಧಿಯೇ
ನಾವು ಯಾರಿಗೆ ವೇರಿಯೂ ಇಲ್ಲ. ನೋಡು, ನಿನ್ನ ಒಡೆಯ ನನ್ನ ಮಾವ ನಿನ್ನ ಹೃದಯಕ್ಕೆ ವಿಷದ ಬೀಜವನ್ನು ಹಾಕಿದ್ದಾನೆ. ಕೃಷ್ಣ ಎಂಬವ ನಮ್ಮೆಲ್ಲರ ವಿರೋಧಿ. ಆ ಬೀಜ ಮೊಳಕೆ ಹೆಮ್ಮರವಾಗಿ ನಿಂತಿದೆ. ನನ್ನನ್ನು ನೋಡುವಾಗ ಮೇಲೆ ವಿರೋಧ ಭಾವನೆ ಹುಟ್ಟುತ್ತಾ ಇದೆ. ಸತ್ಯ ಹೇಳಬೇಕಾ, ನನ್ನ ವಿರೋಧಿ ನೀನಲ್ಲ. ಆದರೂ ಈ ರೀತಿಯಾಗಿ ವಿರೋಧ ಎಂಬುದಾಗಿ ಹೇಳ್ತಾ ಬಂದಂತಹ ನಿನ್ನಲ್ಲಿ ಒಂದು ಮಾತು ಹೇಳುತ್ತಿದ್ದೇನೆ. ಪ್ರಪಂಚದಲ್ಲಿ ಹುಟ್ಟಿದಂತಹ ವ್ಯಕ್ತಿಗೆ 3 ದಿನದ ಬದುಕು. ಒಂದು ದಿನ ಹುಟ್ಟುವುದಕ್ಕೆ, ಒಂದು ದಿನ ಬದುಕುವುದಕ್ಕೆ, 3ನೇ ದಿವಸ ಸಾಯುವುದಕ್ಕೆ. ಈ 3 ದಿವಸದಲ್ಲಿ ಸುಖ ಸಂತೋಷವಾಗಿ ನೆಮ್ಮದಿಯಿಂದ ನಗುತ್ತಲೇ ಬದುಕಬೇಕು. ಈ ಅನ್ಯಾಯ ಅಧರ್ಮ ನಗುತ್ತಾ ಬದುಕಬೇಕು ಅಂತಲೇ ಒಂದು ಹಾಲಿನ ವ್ಯವಸ್ಥೆ ನಾನು ಮಾಡಿದ್ದು. ನಾನು ಹೇಳುವುದು ಅದನ್ನೇ. ಸರಿಯಾದ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಸರಿ ಪೌಷ್ಟಿಕ ಆಹಾರ ಸೇವನೆ ಮಾಡದೇ ಇದ್ರೆ ಮಧ್ಯ ವಯಸ್ಸು ಕಳೆದ ಮೇಲೆ ಮತ್ತೆ ಬೆನ್ನು ನೋವ, ಸೊಂಟ ನೋವ. ಬಾಲ್ಯದಲ್ಲಿ ಪೌಷ್ಟಿಕ ಆಹಾರ ಸರಿಯಾಗಿ ತೆಗೆದುಕೊಳ್ಬೇಕು. ಅದು ಇಲ್ಲದಿದ್ರೆ ಮತ್ತೆ ಸೊಂಟ ನೋವು, ಬೆನ್ನು ನೋವು. ಆಸೆ ಉಂಟು, ಇಲ್ಲ ಇದ್ರೆ ಸಾಯುವುದು. ಅದೇ ನಾನು ಕೊಟ್ಟದಲ್ವ, ನಾನು ವ್ಯವಸ್ಥೆ ಮಾಡಿದ್ದಲ್ವ. ಅರ್ಥ ಹಾಲು ಯಾರು ಅಂತೂ ನೀವು ತೀರ್ಮಾನ ಮಾಡಿದ್ದೀರಿ ಕೊಲ್ಲುವುದಕ್ಕಾಗಿ ಬಂದವ ಎಂಬುದಾಗಿ. ಬಂದಂತಹ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ಹಿಡಿಸುತ್ತಾನೆ. ನಿನ್ನಲ್ಲಿ ಮಾತನಾಡುವುದಕ್ಕೆ ನಾನು ಬಂದದ್ದಲ್ಲ, ನಿನ್ನನ್ನು ಕೊಲ್ಲುವುದಕ್ಕಾಗಿ ಕಂಸರಪ್ಪಣೆ ಆಗಿದೆ. ನಿನ್ನನ್ನು ಕೊಲ್ತೇನೆ, ಸಂಬಳ ತೆಗೆದುಕೊಳ್ಳ. ಸಣ್ಣವ, ಅವನಿಗೆ ಸರಿ ಬುದ್ಧಿ ಇಲ್ಲ, ನಿನಗೊಳ್ಳೆ ಬುದ್ಧಿ ಉಂಟು, ಅವನನ್ನು ನೋಡಿಕೊಳ್ಬೇಕು ಅಂತ ಬಿಡ್ಲಿಕ್ಕೆ ಆಗುತ್ತದ? ಆ ಬಂದವರ ಕಾಲಿಟ್ಟು ನೆಲಕ್ಕೆ ಬಡ್ದು ರಕ್ತ ಕಾರಿಸಿ ನಿನ್ನನ್ನು ಬದುಕಿಸಿದ್ದು ನಾನು ಏನು ಮಾಡಿದ್ರು ಕೇಳ್ತಾ ಇದ್ದೇನೆ.
ಕಲ್ಲು ಈ ಗೋಡೆಯಲ್ಲಿ ನಿಲ್ಲುವುದಿಲ್ಲ. ನಾನು ಸುಳ್ಳು ಹೇಳಿ ಅಭ್ಯಾಸ. ಕೊಂದದ್ದು ಅಂತ ಹೇಳಿದ್ರೆ ಕೊಂದದ್ದು ನಾನೇ. ಯಾರಾದ್ರೂ ನಂಬಿಯಾರು? ಯಾರು ನಂಬ್ಯಾರು? ಯಾರು ನಂಬಲಿಕ್ಕೆ? ನಂಬ್ಯಾರು? ನಾನು ನಂಬ್ಯಾರು. ದುಡಿದವನೇ ಸಂಬಳ ತಕೊಳ್ಬೇಕು. ದುಡಿಯದೆ ಸಂಬಳ ತಕೊಂಡ್ರೆ ಅಜೀರ್ಣವಾಗಿ ಸತ್ತು ಹೋಗ್ತಿ. ನನಗೆ ಜೀರ್ಣ ಆಯಿತು. ಕೊಂದದ್ದು ನಾನು. ದುಡಿದವ ನಾನು. ಇದು ನಾನು. ನನ್ನ ಶರೀರ ಬೇಕೇ ಬೇಕು, ನ್ಯಾಯ ಬೇಕು. ಕೊಂದದ್ದು ನಾನೇ. ಈ ಕಾಲದಲ್ಲಿ ಅದು ಉಂಟ. ನನಗೆ ಬೇಕು. ನೀ ನನಗೆ ಎಂತದ್ದು ಮಾರೆ. ನಾನು ತಂದದ್ದು ಅವಲಕ್ಕಿ ಮೊಸರದ್ದು ಮರದ ಮೇಲೆ ಕುಳಿತು ಚೆನ್ನಾಗಿ ತಿಂದದ್ದು, ನಾವಿಲ್ಲಿ ದುಡಿದದ್ದು. ಇದೆಯಾ? ಬಂದವರನ್ನು ಕೊಂದು ಮುಗಿಸಿದ್ದು ನಾನು. ತಂದ ಕಟ್ಟನ್ನು ತಿಂದು ಮುಗಿಸಿದ್ದು ನೀನು. ಅದೆಲ್ಲ ಬೇಡ. ತಿಂದದ್ದು ನೀನು, ಕೊಂದದ್ದು ನಾನು. ಬಂದವರನ್ನು ಕೊಂದು ಆಯಾಸವಾದ್ದು ನನಗೆ, ಬಂದವರನ್ನು ನೋಡಿ ಆಯಾಸವಾದ್ದು ನಿಮಗೆ. ಯಾರು ಹೇಳಿದ್ದು? ನಾನು ನೋಡ್ಲಿಲ್ಲ. ನಾನು ನೋಡ್ಲಿಲ್ಲ. ನೋಡ್ರಿ, ನಾನು ಅವರ ಕಾಲು ಕಾಡ್ತಿದ್ದೇನೆ, ಅವರ ಕೈ ಕಾಡ್ತಿದ್ದೇನೆ, ಅವರ ಕಾಲು ತೆಗೆದಿದ್ದೇನೆ. ಯಾವ್ದ? ನೀನು ಕೊಂದ ಮೇಲೆ ಸತ್ತ ಕೊಂದದ್ದು ನಾನು. ನಾನು ಕೊಂದದ್ದು ಮಾಡ. ನೀನೇ ಕೊಂದ. ನಾನೇ ಕೊಂದದ್ದು. ಒಪ್ಪಿಕೊಳ್ಬೇಕಾ? ಒಪ್ಪಿಕೊಳ್ಳು. ಮತ್ತೆ ಈಗ ಒಪ್ಪಿಕೊಳ್ತೇನೆ. ಹಾ. ಒಂದು ಮಾತು ಕೇಳ್ತೇನೆ. ಎಂತದ್ದು? ಈಗ ಅವರೆಲ್ಲ ಸತ್ತು ಹೋದ್ರು. ಹಾ. ಇನ್ನು ಯಾರಾದ್ರೂ ಬಂದ್ರೆ ಏನೀಗ ತಾವು ಪುನಃ ಬರ್ತಾರೆ ಮಾರೆ. ಖಂಡಿತ ಸತ್ತವರು ಈ ಕಾಲದಲ್ಲಿ ಬರ್ತಾರ? ಹಂಗಲ್ಲ. ಸತ್ತವರು ಬರ್ಲಿಕ್ಕಿಲ್ಲ. ಅಲ್ಲಿ ಕಂಸನ ಜೊತೆಲಿ ಇಂಥವರಲ್ಲ. ಮತ್ತೆ ಎಲ್ಲ ಹೇಳು ಮಾರೆ. ತಿರುಗಿ ಆಯ್ತು. ಇನ್ನು ಬಂದ್ರೆ ಅಲ್ವ? ಬಂದ್ರೆ ಏನು ಮಾಡ್ತಿ? ಏನು ಮಾಡ್ತಿ ಎಂಬ ಪ್ರಶ್ನೆ ಬೇಡ. ಅವ್ರು ಬರುವಾಗ ನೀನೆಲ್ಲಿ ಇರ್ತಿ? ನಾನೊಂದು ಬದಿಯಾಗಿರ್ತೇನೆ, ನೀನಲ್ಲ ಮುಂದದ್ದು. ಬದಿಯಲ್ಲೇ ಇರ್ತೀಯಲ್ಲ. ಯಾವ್ದಕ್ಕ ಆಗದವ. ಇಲ್ಲಿ ಬದಿಯಲ್ಲಿ ಇರ್ತೀಯಲ್ಲ. ನಿನ್ನನ್ನು ಬಿಟ್ಟು ಹೋಗು. ಬಿಟ್ಟು ಹೋಗುದಿಲ್ಲ. ಹಾಗಾದ್ರೆ ಕೆಸರು ಬಂದ್ರೆ ನಾನು ಕೊಡ್ತೇನೆ. ಸತ್ಯ ಬೇಡ. ಧೈರ್ಯ ಮತ್ತೆ ನಾವು ಹಾಗೆ. ಈಗ ನಿನಗೆ ಗಾಳಿ ಹಾಕದೆ ಮತ್ತೆ ಯಾವಾಗ ಬರ್ಲಿ ನೋಡು. ಯಾವ ಕಡೆಯಿಂದ ಬರ್ತೇನೆ? ಈ ಗಾಳಿಯಲ್ಲಿ ನೀನು ಹಾರಿ ಹೋಗ್ಲೇಬೇಕು. ಹೋಗ್ಲಿಕ್ಕಿಲ್ಲ. ನಾವೆಂತವ್ರು ನೋಡಿದ್ದೇವೆ ಅಕ್ಕಸರನ್ನು. ವಿಜಯ, ಗಾಳಿ ಹಾಕ್ತೇನೆ. ಹಾಕುವ? ವಿಜಯ, ಗಾಳಿ ಹಾಕ್ತೇನೆ. ಒಳ್ಳೆ ಗಾಳಿಯ. ಕೊನೆಯ ಗಾಳಿ. ನೋಡು. ಈಗ ಬಂದ್ರು. ಏನಾದ್ರೂ ಕಿವಿಗೆ ಮೊದಲ ಸೆಕ್ಕೆ ಕಚ್ಚೋದು. ಎಲ್ಲಿದ್ದಾರೆ? ಧೈರ್ಯಕ್ಕೆ ನಾನು ಹೇಗೆ ಎಲ್ಲಿ ಹೋಯ್ತು ನಿಮ್ಮ ಜಂಬ ಕೊಚ್ಚಿದೆಯಲ್ಲ. ಬಂದವನ್ನೆಲ್ಲ ನಾನೇ ಕೊಂದದ್ದು. ಇನ್ನೂ ಬರುವುದು ನಾನು ಅಂತವ ಇಂತವ. ಎಲ್ಲಿ ಹೋಯ್ತು? ಕೊಂದದ್ದು ಸತ್ಯವಾಗಿ ಹೇಳ್ತೇನೆ. ಹಾ. ನೀನೇ ಕೊಂದದ್ದು. ಮತ್ತೆ ಯಾಕೆ ಈ ನಾಟಕ? ನಾನೊಂದು ನುಸಿಯನ್ನು ಕೂಡ ಕೊಂದವ ಅಲ್ಲ. ನುಸಿ ಯಾವಾಗಲೂ ಬರ್ತದೆ. ನನ್ನ ಮೈಯಿಂದ ರಕ್ತ ಕುಡಿದು ಹೋಗುವಾಗಲೂ ನಾನು ಸುಮ್ಮನೆ ಕೂತ್ಕೊಳ್ಳು. ರಕ್ತ ಹೀರಿ ಸತ್ಯ ಹೋಗ್ಬೇಕು. ಅದೇ ಸಾಯ್ತದಲ್ಲಿ. ಇಷ್ಟೇ. ನಾನು ಯಾಕೆ ಹೇಳಿದ್ದು ಗೊತ್ತಾ? ನೀನು ಯಾವಾಗಲೂ ನಗುತ್ತಾ ಬೇಕು ಅಂತ ನಮಗೆ ಆಸೆ. ಆ ರಕ್ಕಸರದಿಂದ ಕೊಲ್ಲುವಾಗ ನಿನ್ನ ಮುಖ ಎಲ್ಲ ಸಿಟ್ಟಾಗಿ ಹೀಗೆ ಇತ್ತು. ಅದು ವಿರೋಧ ಪಕ್ಷದವರು ಬರುವಾಗ ನಮ್ಮ ಶರೀರ ಮುಖ ಭಾವನೆ ಎಲ್ಲ ಹೀಗೆ ಇರುತ್ತೆ. ನೀನು ಹಾಗಿದ್ರೆ ಚಂದ ಇಲ್ಲ. ನನ್ನ ಜೊತೆಯಲ್ಲಿರುವಾಗ ನಗು ಬಂದಿರ್ತದೆ. ನೀವು ನಗುತ್ತಾ ಬೇಕು ಅಂತ ಸುಳ್ಳು ಹೇಳಿದ್ದು ವಿಷಯ. ನಾನು ಅವ್ರ ಹತ್ರ ಹೇಳಿದ್ಯಲ್ಲ, ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಒಬ್ಬ ಇದ್ದಾರೆ ಅಂತ. ಆ ಒಬ್ಬ ಯಾರು? ನಾವು ತಿಳ್ಕೊಂಡದ್ದು ನಿನ್ನ. ಸಾಕು. ಈಗ ರಂಜನೆಯಾಗುವುದಕ್ಕೆ, ಮನಸ್ಸಿಗೆ ಸಂತೋಷವಾಗುವುದಕ್ಕೆ ನೀನು ಈ ರೀತಿಯ ನಾಟಕವನ್ನಾಡಿದೆ. ನನಗೆ ಗೊತ್ತಿಲ್ವ ನಿಮ್ಮ ವಿಷಯ? ಮತ್ತೆ ನಮ್ಮವರೆಲ್ಲ ವಿಷಯ ನನಗೆ ಗೊತ್ತು ಹೇಗೆ ಎಂದಾಗಿ. ನಾನು ಈ ಹೊತ್ತು ಕಾದದ್ದು ನೋಡು. ಅವರು ಸತ್ತು ಹೋದ್ರು. ಆದ್ರೆ ಹೇಗಿದ್ದಾರೆ? ಕಷ್ಟವಾಗಿ ಬೆಳೆದು ಅಷ್ಟೆತ್ತರಕ್ಕೆ ಬೆಳೆದಿದ್ದಾರೆ. ಅವರಿಗೆಲ್ಲ ಯಾವ ಊರಿನ ಅಕ್ಕಿಯ ಊಟ ಇಷ್ಟ? ಆ ಮಧುರೆಯ ಊಟ ಅಂತದ್ದೇ. ಅದರಲ್ಲಿ ವಿಶೇಷವಾದದ್ದು ನಮ್ಮ ನಂದಗೋಕುಲದ ಆಹಾರವನ್ನು ಅವರು ತಿಂತಾರೆ. ಅಂದ್ರೆ ಅಲ್ಲಿ ಬೆಳಗಿನ ಹೊತ್ತಿಗೆ ಗಡಿಗೆಯಲ್ಲಿ ತುಂಬಿಸಿಕೊಂಡು ಹೋಗ್ತಾರಲ್ಲ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಈ ವಸ್ತುಗಳನ್ನು ಅವರು ತಿಂತಾರೆ. ಮಧುರಾ ಪಟ್ಟಣದ ಸಂತೆಯಲ್ಲಿ ಮಾರಾಟ. ಇದನ್ನೆಲ್ಲ ಕೊಂಡು ಹೋಗಿ ತಿನ್ನೋರು ಇಂಥವ್ರು. ಅವರು ತಿನ್ನಿ ಸಾಯಿ. ಅವರ ವಿಷಯ ನಮಗೆ ಬೇಡ. ನಮ್ಮವರು ಹಾಳಾಗ್ತಾರೆ. ಹೌದು. ನಮ್ಮ ಊರಿನ ಹೆಣ್ಣು ಮಕ್ಕಳು ಹಾಳಾಗ್ತಾ ಇದ್ದಾರೆ. ಎಲ್ಲರಲ್ಲ, ಕೆಲವು ಮಂದಿ ಒಂದಿನ ಹೇಳಿದೆಲ್ಲ. ನಾನು ನೋಡ್ತಾ ಇದ್ದೇನೆ, ನಮ್ಮ ಗೋಪಿಗೆಯರಿಗೆಲ್ಲರಿಗೆ ಸಂಸ್ಕಾರದ ಏನು ಗೊತ್ತಿಲ್ಲ. ಹಾಲು ಮಜ್ಜಿಗೆ ಮಾರಾಟ ಮಾಡ್ತಾರೆ, ಒಳ್ಳೆ ಸಂಪಾದನೆ ಮಾಡ್ತಾರೆ. ತನ್ನ ಸಂಸಾರವನ್ನು ಸಾಕುವುದು ಬಿಟ್ಟು ಮೂಗಿನವರಿಗೆ ಹೆಂಡ ಕೊಡುವ